ವಿಷನ್ ಏನು? ಓಕೆ, ಆ್ಯಕ್ಟಿಂಗಿಗೆ ವಿಷನ್ ನನಗೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡಬೇಕು ಅಂತ ತುಂಬ ಇಷ್ಟ. ಒಳ್ಳೊಳ್ಳೆ ಸ್ಕ್ರಿಪ್ಟಲ್ಲಿ ಒಳ್ಳೊಳ್ಳೆ ಟೀಮ್ ಜೊತೆ, ಒಳ್ಳೆ ಪ್ರೊಡಕ್ಷನ್ ಹೌಸ್, ಒಳ್ಳೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಬೇಕು, ಪ್ರೊಫೆಷ್ನಲ್ ಟೀಮ್ಸ್ ಜೊತೆ ವರ್ಕ್ ಮಾಡಬೇಕು ಅಂತೇಳಿ. ಆ್ಯಂಡ್ ಮೇಡಮ್ ಫಸ್ಟ್ ತಲೆಲಿರೋದು ಯಾರು, ಯಾರು ಡೈರೆಕ್ಟ್ರು? ಅದು ಹೇಳ್ತೀನಿ, ಸೂನ್ ಹೇಳ್ತೀನಿ. ಬಟ್ ಏನಂತ ಹೇಳಿದ್ರೆ ನನ್ನ ಹೇಗೆ ನೋಡ್ತಾ, ಈಗ ಕೆಲವೊಬ್ರು ಅನ್ಕೋತಾರೆ ಓಕೆ ಈ ಹುಡುಗಿ ಸ್ಯಾರಿ ಹಾಕೋತಾಳೆ, ಟ್ರೆಡಿಷ್ನಲ್ ಚೆನ್ನಾಗಿ ಕಾಣ್ತಾಳೆ, ಓಕೆ ಈ ಹುಡುಗಿ ಮಾಡರ್ನ್ ಹಾಕೋತಾಳೆ, ಇವಳು ಮಾಡರ್ನ್ ಡ್ರೆಸ್, ಅದು ಬಿಟ್ಬಿಟ್ಟು ಕ್ಯಾರೆಕ್ಟರ್ನ ಓಕೆ ಮೂವೀಸಲ್ಲಿ ಫೀಮೇಲಿಗೆ ಕ್ಯಾರೆಕ್ಟರ್ ಸ್ವಲ್ಪ ಜಾಸ್ತಿ ಕೊಡಿ ಪ್ಲೀಸ್ ಪ್ಲೀಸ್ ಜಾಸ್ತಿ ಕೊಡಿ. ಸೊ ವೇರಿಯೇಷನ್ಸ್ ಕೊಡಿ. ಸೊ ಅದರಲ್ಲಿ ಅಟ್ಲೀಸ್ಟ್ ನಮ್ಮ ಟ್ಯಾಲೆಂಟ್ ಏನಿದೆ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅಕಸ್ಮಾತ್ ಐ ಆಮ್ ನಾಟ್ ಸೇಯಿಂಗ್ ನಮಗೆಲ್ಲ ಗೊತ್ತಿದೆ ಅಂತಲ್ಲ, ನಮಗೆ ಗೊತ್ತಿರಲ್ಲ, ಆ್ಯಕ್ಚುಲಿ ನಮ್ಗೆ ಗೊತ್ತಿರಲ್ಲ. ನಿಮ್ದೊಂದು ವರ್ಷನ್ ಇರುತ್ತೆ, ಪ್ಲೀಸ್ ಪಾಸಿಬಲ್ ಆದರೆ ಹಿಂಗಲ್ಲಮ್ಮ ಈ ಥರ ಮಾಡು ಅಂತ ಹೇಳ್ಕೊಡಿವಿ. ಏನಂದರೆ ಐ ಆಮ್ ಓಪನ್ ಟು ಲರ್ನ್, ಐ ಆಮ್ ವೆರಿ ಮಚ್ ಓಪನ್ ಟು ಲರ್ನ್. ಸೊ ನನಗೆ ಕನ್ನಡ, ತೆಲುಗು, ತಮಿಳ್, ನಮ್ಮ ಸೌತ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬ ಇಷ್ಟ. ಒಳ್ಳೆ ಒಳ್ಳೆ ಟೀಮ್ ಜೊತೆ ಮೂವೀಸ್ ಮಾಡಬೇಕು, ಸ್ಪೆಷಲಿ ಫಿಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ಸ್ಗಳು ಮಾಡಬೇಕು. ಎಲ್ಲಿ ನನಗೆ ತುಂಬ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಸಿಗುತ್ತೆ ಆ್ಯಂಡ್ ನನ್ನ ಆ್ಯಕ್ಟಿಂಗ್ನ ತೋರಿಸ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ಜನ ನನ್ನ ಗುರುತಿಸೋಕ್ಕೆ ಆಗುವಂಥ ಕ್ಯಾರೆಕ್ಟರ್ಸ್ಗಳನ್ನ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಹೊಸೊಬ್ರು ಬಂದವರೆಲ್ಲ ನನಗೆ ಪರ್ಸನಲ್ ಆಗಿ ನಾನು ಎಷ್ಟೊಂದು ಜನ ಮಾತಾಡಿಸಿದಾಗ ನನಗೆ ಹೇಳಿದ್ದು, ಸಿಕ್ಕಿದ್ದನ್ನೆಲ್ಲ ನಾವು ತಗೊಂತಾ ಇರಬೇಕು, ಮಾಡ್ತಾ ಇರಬೇಕು, ಅವಾಗ ನಮಗೆ ಇನ್ನೊಂದು ದೊಡ್ಡ ದೊಡ್ಡ ಬ್ಯಾನರ್ ಸಿಗೋದು ಅಂತ. ಸೊ ಇದಕ್ಕೆ ಏನು ಹೇಳ್ತೀರಾ ನೀವು? ಆ ತಪ್ಪು ನಾನು ಕೂಡ ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ, ಆಗುತ್ತೆ, ಇಸ್ ಪಾಸಿಬಲ್. ಯಾಕೆಂತ ಹೇಳಿದ್ರೆ ಬಿಗಿನಿಂಗು ಏನಂದ್ರೆ ಹಸುವಿರುತ್ತೆ, ನಮಗೆ ಮಾಡಬೇಕು, ಒಂದಾದ್ರೂ ಮೂವಿ ಸಿಗಬೇಕು, ಅದನ್ನ ತೋರಿಸ್ಬೇಕು, ಜನಗಳಿಗೆ ತೋರಿಸ್ಬೇಕು ಅಂತೆಲ್ಲ ಇರುತ್ತೆ. ಬಟ್ ಏನಂತ ಹೇಳಿದ್ರೆ ಆ ಮೂವಿ ರಿಲೀಸ್ ಆಗಲಿಲ್ದಾಗ ಸೀರಿಯಸ್ಲಿ ಇರ್ತೀನಿ, ತುಂಬ ಡಿಪ್ರೆಸ್ ಆಗಿಬಿಡ್ತೀವಿ. ಐ ಗಾನ್ ಥ್ರೂ ಸೋ ಮಚ್. ಯಾಕಂತ ಹೇಳಿದ್ರೆ ನಾನು ಒಂದು 4 ಮೂವೀಸ್ ಕಂಪ್ಲೀಟ್ ಮಾಡಿದ್ರು, ನಥಿಂಗ್ ಇಸ್ ರಿಲೀಸ್ ಡೇಟ್. ಈಗ ರಿಲೀಸ್ ಆಗ್ತದೆ, ಈಗ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಬಟ್ ಏನಂತ ಹೇಳಿದ್ರೆ ತುಂಬ ಸಲ ನಾನು ಕೆಲವೊಂದು ಡೈರೆಕ್ಟರ್ಗಳನ್ನ ಮೀಟ್ ಮಾಡೋಕ್ಕೆ ಹೋದಾಗ, ಕೆಲವೊಂದು ಪ್ರೊಡಕ್ಷನ್ ಹೌಸ್ನ ಮೀಟ್ ಮಾಡೋಕ್ಕೆ ಹೋದಾಗ, ಇಲ್ಲ ನೀವು ಅದೆಲ್ಲ ಸ್ಮಾಲ್ ಮೂವೀಸ್ ಎಲ್ಲ ಮಾಡಿದ್ದೀರಾ ಅಂತೆಲ್ಲ ನನಗೆ ಓಪನ್ ಆಗಿ ಹೇಳಿದ್ದಾರೆ. ಬಟ್ ಈಗ ನಾನು ಮಾಡಲಿಲ್ದಿದ್ರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ನಾನು ಆ್ಯಕ್ಟಿಂಗ್ ಮಾಡ್ತೀನೋ ಇಲ್ವೋ ಅಂತೇಳಿ? ನನ್ನ ಮನೇಲೇ ಕೂತ್ಕೊಂಡ್ರೆ ನೀವೇನಾದ್ರು ಕರೆದ್ಬಿಟ್ಟು ನನಗೇನಾದ್ರು ಆ್ಯಕ್ಟಿಂಗ್ ಕೊಡ್ತೀರಾ, ಏನಾದ್ರು ಚಾನ್ಸ್ ಕೊಡ್ತೀರಾ? ಸಾಧ್ಯನೇ ಇಲ್ಲಲ್ಲ. ಪ್ಲೀಸ್ ಡೋಂಟ್ ಏನಂತಾರೆ, ನಮ್ಮನ್ನ ಅದರಿಂದ ಚಿಕ್ಸ್ಕೊಳ್ಳೋದು ನಮಗೆ ಬೇಕಾಗಿರುವಂಥ ಸ್ಕ್ರೀನ್ ಪ್ರೆಸೆನ್ಸ್ ಸಿಕ್ಕಿರಲ್ಲ. ಆ್ಯಂಡ್ ನಮಗೆ ಬೇಕಾಗಿರೋ ಥರ ಆ್ಯಕ್ಟಿಂಗ್ ಮಾಡೋ ಥರ ಅವಕಾಶಗಳು ಕೂಡ ಸಿಕ್ಕಿರೋದಿಲ್ಲ. ಬಟ್ ಪ್ಲೀಸ್ ಕನ್ಸಿಡರ್ ಮಾಡಿ ಅದನ್ನು ಅಂತೇಳಿ. ಎಸ್, ನೆಕ್ಸ್ಟು ಬಿಸ್ನೆಸ್ಸಿಗೆ ನಿಮ್ಮ ವಿಷನ್ ಏನು? ಯಾವ ಸೆಕ್ಟರಲ್ಲಿ ನನ್ನ ಹೆಸರು ಇಲ್ಲ ಅಂತ ಇರಬಾರ್ದು. ಐ ಶುಡ್ ಗೋ ಟು ಎವ್ರಿ ಸೆಕ್ಟರ್ಸ್. ಈಗ ಹೋಟೆಲ್ ಇಂಡಸ್ಟ್ರಿ ಇದೆ, ಈಗ ಪ್ಯಾಕೇಜ್ ಇಂಡಸ್ಟ್ರಿ ಇದೆ. ಐ ವಾಂಟೆಡ್ ಟು ಎಂಟರ್ ಎವ್ರಿ ಅದರ್ ಸೆಕ್ಟರ್. ಸೊ ಏನಂತ ಹೇಳಿದ್ರೆ ಓಕೆ, ಒಬ್ಬ ಫೀಮೇಲ್ ಆಗಿ ಇಷ್ಟೊಂದು ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಅದೊಂದು ಇನ್ಸ್ಪೈರ್ಡ್ ಲೆವೆಲಿಗೆ ನಾನು ಇರಬೇಕು ಅಂತ. ಆ್ಯಕ್ಚುಲಿ ತುಂಬ ಜನ ಇನ್ಸ್ಪೈರ್ಡ್ ಆಗಿದ್ದಾರೆ, ತುಂಬ ಜನ ಮೀಟ್ ಮಾಡಿದ್ದಾರೆ ನನ್ನ ಹೋಟೆಲಲ್ಲಿ ಬಂದುಬಿಟ್ಟು ಹೇಗೆ ಮಾಡಿದ್ದೀರಿ ಅಂತೇಳಿ. ನನಗಿನ್ನೂ ತುಂಬ ದೊಡ್ಡದಾಗಿ ಬೆಳಿಬೇಕು ಆ ಸೆಕ್ಟರಲ್ಲಿ ಅಂತೇಳಿ ತುಂಬ ಆಸೆ. ಓಕೆ, ಸೊ ಬೀಯಿಂಗ್ ಎ ಗರ್ಲ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಭಯನೇ ಆಗಲಿಲ್ವಾ ನಿಮಗೆ? ತುಂಬ ಭಯ ಆಗಿದೆ, ಸೀರಿಯಸ್ಲಿ ಹೇಳ್ತೀನಿ. ತುಂಬ ಅಂದರೆ ತುಂಬ ಭಯ ಅನ್ನೋದಕ್ಕಿಂತ ಜಾಸ್ತಿಗೆ ಹತ್ಕೊಂಡು ಕೂತಿದ್ದೀನಿ ಆಯಿತಾ. ನನ್ನ ಕಣ್ಣೀರಿಗೆ ಲೆಕ್ಕನೇ ಇಲ್ಲ. ಯಾಕೆಂತ ಹೇಳಿದ್ರೆ ಸ್ಪೆಷಲಿ ನನ್ನ ಹೌಸ್ ಆಫ್ ದಕ್ಷಿಣ ಮಾಡಬೇಕಾದ್ರೆ ನಾನು ಫುಡ್ ಇಂಡಸ್ಟ್ರಿಗೆ ತುಂಬ ಹೊಸೊಬ್ಳು. ಜಾಗ ಸಿಕ್ಕಿದೆ, ಒಳ್ಳೆ ಇಂಟೀರಿಯರ್ ಕೊಟ್ಟರೆ ಜನ ಬರ್ತಾರೆ, ಚೆನ್ನಾಗಿ ಒಳ್ಳೆ ಆ್ಯಂಬಿಯನ್ಸ್ ಕೊಡಬೇಕು. ಏನೇನು ನಮ್ಮ ಒಬ್ಬರು ಇಂಟೀರಿಯರ್ ಒಬ್ಬರು ಪಾಪ ದುಡ್ಡು ತೊಗೊಂಡ್ಬಿಟ್ಟು ಹೋಗ್ಬಿಟ್ರು. ನಾನು ಇಟ್ಟಿರೋದು ಸ್ವಲ್ಪ ಬಜೆಟ್, ನಾನು ಎಲ್ಲಿಂದ ಸಡನ್ನಾಗಿ ತರಲಿ? ರೆಂಟ್ ಸ್ಟಾರ್ಟ್ ಆಗುತ್ತೆ, ಐ ನೀಡ್ ಟು ಸ್ಟಾರ್ಟ್. ಐ ಗೋ ಥ್ರೂ ಸೋ ಮಚ್. ಅಂದರೆ ಏನು ಮಾಡೋದು? ಆಮೇಲೆ ಶೆಫ್ಸ್ಗಳ ಕಷ್ಟ ಇತ್ತು, ವರ್ಕರ್ಸ್ಗಳ ಕಷ್ಟ ಇತ್ತು, ಕಸ್ಟಮರ್ಸಿಗೆ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋಕ್ಕೇ ಆಗೋದಿಲ್ಲ. ದಿಸ್ ಇಸ್ ಸೋ ಡಿಫಿಕಲ್ಟ್. ಎಷ್ಟು ಚೆನ್ನಾಗಿ ಕೊಟ್ರು ಒಂದಲ್ಲ ಒಂದು ಹೇಳ್ತಾರೆ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತೇಳಿ. ಯಾವತ್ತೂ ಯಾರ ಹತ್ರನೂ ಏನೂ ಕೇಳ್ದಿದ್ದವಳು ಐ ಲಿಸನ್. ಓಕೆ ಮ್ಯಾಮ್, ಓಕೆ ಮ್ಯಾಮ್, ಫೈನ್, ಓಕೆ ಮ್ಯಾಮ್, ಐ ಆಮ್ ಸಾರಿ ಮ್ಯಾಮ್, ಐ ಲಿಟರಲಿ ಸಾರಿ, ವಿಲ್ ಮೇಕ್ ಶ್ಯೂರ್ ದಟ್ ಐ ವಿಲ್ ಗೆಟ್ ಇಟ್ ಡನ್, ಐ ಆಮ್ ರಿಯಲಿ ಸಾರಿ ಮ್ಯಾಮ್, ಸಾರಿ ಮ್ಯಾಮ್. ಈ ಲೆವೆಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ವರ್ಷನ್ನ ಎಷ್ಟು ನಾನು ಮಾಡಿ ಕೆಳಗಡೆ ಮಾಡಿ ಪೇಷನ್ಸ್ ಎಷ್ಟು ಮಾಡಿ ಇಲ್ಲಿಗೆ ಬಂದಿರೋದ್ರೆ ಇಟ್ಸ್ ಸೋ ಡಿಫಿಕಲ್ಟ್. ಇಟ್ಸ್ ನಾಟ್ ದ್ಯಾಟ್ ಈಸಿ. ಬಟ್ ನನಗೇನಂತ ಹೇಳಿದ್ರೆ ಪ್ಲೀಸ್ ಟೇಕ್ ಯುವರ್ ಹೆಲ್ಪ್, ಫ್ರೆಂಡ್ಸ್, ಫ್ಯಾಮಿಲಿ. ಇಟ್ಸ್ ನಾಟ್ ಬ್ಯಾಡ್. ಹೆಲ್ಪ್ ಕೇಳಿದ್ರಲ್ಲಿ ತಪ್ಪೇನಿಲ್ಲ, ಸೀರಿಯಸ್ಲಿ ಹೇಳ್ತೇನೆ. ತುಂಬ ಜನ ಮಾಡಿದ್ದಾರೆ. ಬೇಕಾ ನಿನಗಿವೆಲ್ಲ? ಸುಮ್ಮನೆ ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಸೆಟ್ಲ್ ಆಗೋದು ಬಿಟ್ಬಿಟ್ಟು ಬೇಕಾ ಬಿಸ್ನೆಸ್ಸು ಇವೆಲ್ಲ ಬೇಕಾ? ಬೆಂಗಳೂರಲ್ಲಿ ಓಪನ್ ಮಾಡಿದಂತ ಐ ಹರ್ಡ್ ಸೋ ಮಚ್.
ಅವೆಲ್ಲ ಎಲ್ಲಿಂದ ದುಡ್ಡು ಆ ಥರ ಎಲ್ಲ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಐ ವಾಂಟೆಡ್ ಟು ಕ್ಲಿಯರ್ ದಿಸ್ ಥಿಂಗ್ಸ್ ಔಟ್ ಇಫ್ ಎನಿ ಪೀಪಲ್ ಆರ್ ವಾಚಿಂಗ್ ಮೀ. ಎಲ್ಲನೂ ಕೂಡ ಎಲ್ಲ ಬಿಸ್ನೆಸ್ನೂ ಕೂಡ ನಮ್ಮ ಸೇವಿಂಗ್ಸಲ್ಲಿ ಮಾಡಲ್ಲ, ಆಯಿತಾ? ಅದನ್ನ ಅನ್ಕೋಬೇಡಿ. ಕೆಲವೊಬ್ಬರು ನಂತರ ಲೋನ್ ತೊಗೊಂಡು ಮಾಡ್ತಾರೆ. ಸೊ ಪ್ಲೀಸ್ ಬಿಫೋರ್ ಯು ಏನಂತಾರೆ, ಒಬ್ಬರ ಬಗ್ಗೆ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಯು ಶುಡ್ ಅವರ ಜಾಗದಲ್ಲಿ ನೀವು ನಿಂತ್ಕೊಂಡು ಯೋಚನೆ ಮಾಡಿ. ನಾನು ಆ್ಯಕ್ಚುಲಿ ಬೇರೆಯವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಮೈಂಡ್ ಸೆಟ್ ಹೇಗೆ ಅಂತ ಹೇಳಿದ್ರೆ, ನನಗಿಂತ ಕಷ್ಟ ಬಂದಾಗ ಯಾರೂ ಹೆಲ್ಪಿಗಿಲ್ಲ, ಯಾರೂ ಹೆಲ್ಪಿಗಿಲ್ಲ. ಸೊ ವೈ ಐ ಶುಡ್ ಕೇರ್? ಈಗ ಅವ್ರೇನಾದರೂ ನನಗೆ ಹೆಲ್ಪಿಗೆ ಏನಾದರೂ ಬಂದರೆ ಓಕೆ, ನಾನು ಅವ್ರ ಮಾತನ್ನ ಕನ್ಸಿಡರ್ ಮಾಡ್ತೀನಿ. ನನ್ನ ಕಷ್ಟ ಬಂದಾಗ ಒಂದೇ ಒಂದು ಪರ್ಸನ್ ಹೆಲ್ಪಿಗೆ ಇರಲಿಲ್ಲ. ಸೊ ನಾನು ಅದಕ್ಕೆಲ್ಲ ಕೇರೆ ಮಾಡೋದಿಲ್ಲ. ನೀವು ಹೇಳ್ಕೊತಾ ಇರ್ತೀರ, ಹೇಳ್ಕೊಡಿ, ನಾನು ನನ್ನಷ್ಟಕ್ಕೆ ಇರ್ತೀನಿ. ನಾನೇನಂತಂದರೆ ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ವರ್ಕ್ ಆಯಿತು, ನನ್ನ ಫ್ಯಾಮಿಲಿ ಆಯಿತು, ನನ್ನ ಫ್ರೆಂಡ್ಸ್ ಆಯಿತು, ಅಷ್ಟೇ ನನ್ನ ಪ್ರಪಂಚ. ಅದಕ್ಕಿಂತ ಜಾಸ್ತಿ ಏನಿಲ್ಲ. ನನಗೆ ನಿಮ್ಮ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ ತಿಳ್ಕೊಳ್ಳೋಕ್ಕೆ. ಆ್ಯಂಡ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಟ್ಸ್ ಓಕೆ. ಇಫ್ ಯು ಆರ್ ಟ್ರೀಟಿಂಗ್ ಮಿ ಆಸ್ ಏನಂತಾರೆ ಸೆಲೆಬ್ರಿಟಿ, ದೆನ್ ಪ್ಲೀಸ್ ಗೋ ಥ್ರೂ ದಟ್. ಓಕೆ, ಮ್ಯಾರೇಜ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಮ್ಯಾರೇಜ್ ಬಗ್ಗೆ ಸೀರಿಯಸ್ಲಿ ಹೇಳ್ತೀನಿ, ನನಗೆ ಅಂತ ಓಕೆ, ಮ್ಯಾರೇಜ್ ಬಗ್ಗೆ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ನನಗೆ ಸ್ಪೆಷಲಿ ನನ್ನ ಬಿಸ್ನೆಸ್ಗಿಂತ ಮೂವಿ ಇಂಡಸ್ಟ್ರಿ ಬಗ್ಗೆ ನನಗೆ ತುಂಬ ಒಲವು ಜಾಸ್ತಿ. ನಾನು ಅಂದ್ಕೊಂಡಿರೋದು, ನನ್ನ ಡ್ರೀಮ್ಸ್ ಇರೋದು ತುಂಬ ದೊಡ್ಡದು. ಅದನ್ನ ಸಾಧಿಸೋದಕ್ಕೆ ಐ ನೀಡ್ ಟು ಗೋ ಥ್ರೂ ಲಾಟ್ ಆಫ್ ಅಂತ ನನಗೆ ಗೊತ್ತು. ಆ್ಯಕ್ಚುಲಿ ತುಂಬ ಕಷ್ಟ ಆಗುತ್ತೆ. ಐ ನೀಡ್ ಟು ಫೇಸ್ ಸೋ ಮೆನಿ ಥಿಂಗ್ಸ್ ಅಂತ. ಬಟ್ ಐಮ್ ಓಕೆ. ಯಾಕಂತೇಳಿದ್ರೆ ಲಾಸ್ಟಿಗೆ ನನ್ನ ಲೈಫಲ್ಲಿ ನನಗೆ ರಿಗ್ರೆಟ್ ಆಗಬಾರ್ದು. ನಾನು ಟ್ರೈ ಮಾಡಲಿಲ್ಲ, ನನಗಿದ್ದ ಟೈಮಲ್ಲಿ ಟ್ರೈ ಮಾಡಲಿಲ್ಲ ಅಂತ ಅನ್ನಿಸ್ಬಾರ್ದು. ಸೊ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ದಟ್ ಮೋರ್. ಬಿಸ್ನೆಸ್ಗಿಂತ ಜಾಸ್ತಿಯಾಗಿ ನಾನು ನನ್ನ ಮೂವಿ ಇಂಡಸ್ಟ್ರಿ ಬಗ್ಗೆ, ನನ್ನ ಕೆರಿಯರ್ ಬಗ್ಗೆ ನಾನು ಇದು ಮಾಡ್ತಾಯಿದ್ದೀನಿ. ಹೇಳಬೇಕು, ಓಕೆ ಶಿ ವಾಸ್ ಆ್ಯಕ್ಟ್ರೆಸ್, ಶಿ ವಾಸ್ ಆ್ಯಕ್ಟಿಂಗ್ ಗುಡ್. ಆ ವರ್ಡ್ ಜನಗಳ ಬಾಯಿಂದ ಬರಬೇಕು. ನಾನು ನೋಡಿದ್ದೀನಿ ಎಷ್ಟು ಪ್ರೀತಿ ಕೊಡ್ತಾರೆ, ಎಷ್ಟು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಅದೇನು ಗೊತ್ತಾ, ದುಡ್ಡು ಕೊಟ್ಟರು ಅದೆಲ್ಲ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ. ಸೀರಿಯಸ್ಲಿ ಹೇಳ್ತೀನಿ, ಇರೋದೊಂದು ಲೈಫಲ್ಲಿ ಒಬ್ಬರು ನಿಮಗೆ ಏನಂದರೆ ಸೆಲ್ಫ್ಲೆಸ್ ಆಗಿ ಅಷ್ಟೊಂದು ಪ್ರೀತಿ ಕೊಡಬೇಕಾರೆ, ಟ್ರಸ್ಟ್ ಮೀ, ಐಲ್ ಗೋ ಥ್ರೂ ಇಟ್. ಐ ಆಮ್ ರೆಡಿ ಫಾರ್ ದ್ಯಾಟ್. ಸೊ ನನಗೆ ಆ ಥರ ಪ್ರೀತಿ ಬೇಕು, ಆ ಥರ ಮಟ್ಟಿಗೆ ಬೆಳಿಬೇಕು. ಸೊ ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತೀನಿ. ಲೆಟ್ಸ್ ಸಿ. ಎಲ್ಲರೂ ಹೇಳ್ತಾರೆ ಹೀರೋಯಿನ್ಸ್ದೆಲ್ಲ ಆಲ್ಮೋಸ್ಟ್ ಲಕ್ಕಲ್ಲೇ ಹೋಗೋದು, ಆ್ಯಕ್ಟಿಂಗ್ ಎಲ್ಲ ಅಷ್ಟಕ್ಕಷ್ಟೇ ಅಂತ ಹೇಳ್ಬಿಟ್ಟು ಐಲ್ ಟ್ರೈ ಮೈ ಬೆಸ್ಟ್. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ಫೈನಲಿ ಏನು ರಿಗ್ರೆಟ್ ಆಗಿರೋ, ಓಕೆ ಅಟ್ಲೀಸ್ಟ್ ಟ್ರೈ ಮಾಡಿದ್ದೆ ಅಂತಾದ್ರೂ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗಿರುತ್ತೆ. ಸೊ ಆ್ಯಕ್ಟಿಂಗ್ ಅಥವಾ ಬಿಸ್ನೆಸ್ ಅಂತ ಬಂದಾಗ ಫಸ್ಟ್ ಯಾರು ಪ್ರಿಫರೆನ್ಸ್? ಆ್ಯಕ್ಟಿಂಗ್. ಇವನ್ ಆ್ಯಕ್ಟಿಂಗ್ ನನಗೆ ದುಡ್ಡು ಹಣ ಏನೂ ಕೊಡಲಿಲ್ದಿದ್ರು ಆ್ಯಕ್ಟಿಂಗಲ್ಲಿ ಇರೋಷ್ಟು ಒಲವು ನನಗೆ ಬೇರೆ ಯಾವುದ್ರಲ್ಲೂ ಇಲ್ಲ. ಅದು ಏನಂತ ಹೇಳಿದ್ರೆ ಅದೊಂಥರ ಜೀವ ಇದ್ದಂಗೆ ನನಗೆ. ಅದನ್ನ ಮಾಡಲಿಲ್ದಿದ್ರೆ ನನಗೆ ಸಮಾಧಾನ ಅನ್ನೋದಾಗೋದಿಲ್ಲ. ಇಲ್ಲ ನಾನು ವರ್ಕ್ ಮಾಡಬೇಕು, ಅದೆಷ್ಟೇ ಆದರೂ ಕಷ್ಟ ಪರವಾಗಿಲ್ಲ. ಇಲ್ದಿದ್ರೆ ಸೀರಿಯಸ್ಲಿ ಹೇಳ್ತೀನಿ, ನಾನು ತುಂಬ ಚೆನ್ನಾಗಿ ಊಟ ಮಾಡ್ತೀನಿ. ನಂಗೆ ಇಷ್ಟ. ಎಲ್ಲ ಕಡೆನೂ ಫುಡ್ ತಿಂತೀನಿ. ಯಾರು ಸುಮ್ಮನೆ ಡಯಟ್ ಫುಡ್ ಇಟ್ಕೊಂಡು ಎವ್ರಿ ಡೇ ಲಂಚ್ ಬಾಕ್ಸ್ನ ಕ್ಯಾರಿ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಜಿಮ್ಮಿಗೆ ಹೋಗ್ಕೊಂಡು ಯಾಕೆ ಅಷ್ಟೊಂದು ಇರೋದೊಂದು ಲೈಫ್ನ ಎಂಜಾಯ್ ಮಾಡೋದು ಬಿಟ್ಟು ಯಾಕೆ ಆ ಥರ ಸ್ಯಾಕ್ರಿಫೈಸ್ ಮಾಡ್ತಿದ್ದೀವಿ? ಯಾಕೆಂತ ಹೇಳಿದ್ರೆ ವಿ ಹ್ಯಾವ್ ಸಮ್ ಏನಂತಾರೆ ಆ ಏಮ್ ಇದೆ, ಅದನ್ನ ರೀಚ್ ಆಗಬೇಕು ಅಂತ ಹೇಳಿದ್ರೆ ವಿ ಶುಡ್ ಫಾಲೋ ದ್ಯಾಟ್ ಡಿಸಿಪ್ಲಿನ್. ಆ ಲೆವೆಲ್ನ ನಾವು ಫಾಲೋ ಮಾಡಬೇಕು. ಸೊ ಹಾಗಾಗಿ ಅದು ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಒಂದಿಷ್ಟು ಜನ ನಮ್ಮನ್ನು ಇಷ್ಟಪಡ್ತಿದ್ದಾರೆ, ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂದಾಗ ಆಟೋಮೆಟಿಕಲಿ ನಾವು ಇನ್ನೂ ಜಾಸ್ತಿ ಮಾಡ್ತೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಇದರಲ್ಲೂ ಬೇರೆ ತುಂಬ ಸಲ ನನಗೆ ಇಷ್ಟ ಇದ್ದರೆ ಇನ್ನೊಬ್ರು ಡೈರೆಕ್ಟರ್ ಕ್ಯಾರೆಕ್ಟರಿಗೆ ನಾನು ಸಣ್ಣ ಇರಬೇಕು ಅಂತಾರೆ. ಐ ಗೋ ಥ್ರೂ ಅದು ನಾನು ಹೋಗಿದ್ದೀನಿ, ದಪ್ಪ ಆಗಿದ್ದೀನಿ, ಆಮೇಲೆ ಸಣ್ಣ ಆಗಿದ್ದೀನಿ, ದಪ್ಪ ಆಗಿದ್ದೀನಿ, ಸಣ್ಣ ಆಗಿದ್ದೀನಿ. ಐ ಬಿಕೇಮ್ 62, ದೆನ್ ಐ ಬಿಕೇಮ್ 50. ನನಗೆ ಹೆಂಗೆ ಗೊತ್ತಾ, ನನಗೆ ಲೀನ್ ಮಾಡೆಲ್ಸ್, ಲೀನ್ ಫಿಗರ್ಸ್ ಇಷ್ಟ. ನನಗೇನಂದರೆ ಮುದ್ದಾಗಿ ನಮ್ಮ ಸೌತ್ ಹುಡುಗಿಯರು ಇರ್ತಾರೆ, ಗುಂಡಾಗಿರಬೇಕು ಅಂತೇಳಿ. ಡೈರೆಕ್ಟರ್ ಇಲ್ಲ ನೀನು ದಪ್ಪ ಆಗಿದೆಯಾ, ಓಕೆ ಸರ್ ಗಿವ್ ಮೀ 1-2 ಮಂತ್ಸ್, ನಿಮ್ಮ ಪ್ರಾಜೆಕ್ಟ್ ಶುರು ಆಗೋಕ್ಕಿಂತ ಮುಂಚೆ ನಾನು ರೆಡಿ ಆಗ್ತೀನಿ. ಅವಾಗ ಶುರು ಮಾಡಿಬಿಟ್ರೆ ಇಲ್ಲ, ಹೊರಗಡೆ ಹೋಗೋದಿಲ್ಲ ಆ್ಯಂಡ್ ಹೊರಗಡೆ ತಿನ್ನೋದಿಲ್ಲ. ಏನೇ ಇದ್ದರೂ ಫುಡ್ ಮನೇಲಿ ಏನು ಪ್ರಿಪೇರ್ ಮಾಡ್ತಾರೆ ಅದು ಡೈಲಿ ಬೆಳಿಗ್ಗೆ ಬೇಗ ಎದ್ದು ವರ್ಕೌಟ್ ಮಾಡ್ತೀನಿ. ಅಕಸ್ಮಾತ್ ಆಗಲಿಲ್ದಿದ್ರು ಈವ್ನಿಂಗ್ ಆದರೂ ಮಾಡ್ತೀನಿ. ಸೊ ಆ ಥರ ನನ್ನ ಟೈಮಿಂಗ್ಸ್ನ ಮ್ಯಾನೇಜ್ ಮಾಡ್ತೇನೆ. ಓಕೆ, ಸೊ ಇವಾಗ ಇನ್ನೊಂದು ಪ್ರಶ್ನೆ. ಓಕೆ, ಕ್ಯಾಸ್ಟಿಂಗ್ ಕೋಚ್ ಬಗ್ಗೆ ನಿಮ್ಮ ಅಭಿಪ್ರಾಯ, ಒಪಿನಿಯನ್? ಯೂಶಲಿ ಹೇಳ್ತಾರೆ ಇದೆ ಅಂತ ಹೇಳ್ಬಿಟ್ಟು. ನನಗೆ ತುಂಬ ಬಂದಿರೋ ಪ್ರಕಾರ ಬೇರೆ ಇಂಡಸ್ಟ್ರಿಯಲ್ಲಿ ಜಾಸ್ತಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಕಮ್ಮಿ ಅಂತ ನಾನು ಕೇಳ್ಪಟ್ಟಿರೋದು. ಬಟ್ ಇಲ್ಲಿ ತನಕ
ನನಗೆ ಯಾವುದು ಆ ಥರ ಏನಂತಾರೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಯಾಕಂತ ಹೇಳಿದರೆ ನಾನು ವರ್ಕ್ ಮಾಡಿರೋದೆಲ್ಲ ಎಲ್ಲ ಹೊಸ ಟೀಮ್ಸ್ಗಳು. ಹೊಸ ಟೀಮ್ಸ್ಗಳಿಗೆ ಮೇ ಬಿ ಅಷ್ಟೊಂದು ಧೈರ್ಯ ಇರಲ್ಲ ಅನಿಸುತ್ತೆ ಕೇಳೋದಕ್ಕೆ, ಮೇ ಬಿ ಇರ್ಬೋದು. ಬಟ್ ನನಗೆ ಯಾವತ್ತೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ನನ್ನ ಇಲ್ಲಿ ತನಕ ನನ್ನ ಯಾವ್ಯಾವ ಟೀಮ್ ವರ್ಕ್ ಮಾಡಿದಾರೋ ಅವರು ಎಲ್ಲರೂ ಕೂಡ ಏನಂತ ಹೇಳಿದ್ರೆ ತುಂಬ ಒಳ್ಳೆ ವಾರ್ಮ್ ವೆಲ್ಕಮ್ ಮಾಡಿದ್ದು, ನನ್ನ ನೋಡ್ಕೊಂಡಿರೋ ರೀತಿ ಆಗಿರ್ಬೋದು. ಆ್ಯಂಡ್ ಏನಂತ ಹೇಳಿದ್ರೆ ಒಂದೆರಡು ಪ್ರಾಜೆಕ್ಟ್ನ ಆಡಿಷನಲ್ಲಿ ಕ್ಲಿಯರ್ ಮಾಡಿದೆ. ಆಮೇಲೆ ಬೇರೆಯವರು ಓಕೆ ಈ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಸರ್ ಅಂತ, ಆಮೇಲೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಲುಕ್ ಟೆಸ್ಟ್ ಆ ಥರ ಹೋಗಿ ಸೆಲೆಕ್ಟ್ ಮಾಡಿದ್ದು. ನಥಿಂಗ್ ಎಸ್ ಕಮ್ ಎಸ್ ಎ ರೆಫರೆನ್ಸ್. ಸೊ ಹಾಗಾಗಿ ನನಗಂತ ಕ್ಯಾಸ್ಟಿಂಗ್ ಕೋಚ್ ಬಗ್ಗೆ ಫೇಸ್ ಆಗಲಿಲ್ಲ. ಐ ಡೋಂಟ್ ನೋ ಇನ್ ಫ್ಯೂಚರ್ ಐ ಯೂಶಲಿ ಯಾರು ಕೂಡ ಅಂಥ ಡೀಟೇಲ್ಸ್ಗಳನ್ನ, ಅಂಥ ಸೆನ್ಸಿಟಿವ್ ಡೀಟೇಲ್ಸ್ಗಳನ್ನ ಯಾವತ್ತೂ ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಐ ಗೆಸ್ ನನ್ ಆಫ್ ಮೈ ಫ್ರೆಂಡ್ಸ್ ಆ್ಯಕ್ಟ್ರೆಸ್ಗಳು ಯಾರೇ ಆಗಿರಲಿ ಯಾವತ್ತೂ ಕೂಡ ನನ್ನ ಹತ್ರ ಓಪನ್ ಆಗಿ ಈ ಥರ ಆಗಿದೆ ಆ ಥರ ಆಗಿದೆ ಅಂತ ಯಾರು ಇಲ್ಲ. ಆ್ಯಂಡ್ ಮೋರ್ ದೆನ್ ದಟ್ ಎಲ್ಲರೂ ಭಯ ಪಡ್ಕೋತಾರೆ, ಯಾಕೆ ಸುಮ್ಮನೆ ಇಲ್ದಿದ್ದೆಲ್ಲ. ಯಾಕಂತ ಹೇಳಿದ್ರೆ ಈಗ ಏನಂದರೆ ಇಲ್ಲೋಯ್ತು ಅಂತ ಹೇಳಿದ್ರೆ ಅಲ್ಲಿ ಹುಲಿ ಹೋಯ್ತು ಅಂತ ಹೇಳ್ತಾರೆ. ಸೊ ಸುಮ್ಮನೆ ಈಗ ಒಂದು ಹುಡುಗಿ ಬಂದುಬಿಟ್ಟು ಓಪನ್ ಆಗಿ ಅಯ್ಯೋ ನಂಗೆ ಈ ಥರ ಆಯಿತು ಅಂತ ಹೇಳಿದ್ರೆ ಲಾಸ್ಟಿಗೆ ಹುಡುಗಿ ಮೇಲಿಂದ ಕಂಡಾಗತ್ತೆ, ಅವಳೇ ಏನೋ ಮಾಡಿರ್ಬೇಕಲ್ಲ ಅಂತೇಳಿ ಸುಮ್ಮನೆ ಯಾಕೆ ಸಿಕ್ಕಾಕೋಬೇಕು ಅಂತೇಳಿ ಮೋಸ್ಟ್ ಆಫ್ ದ ಪೀಪಲ್ ಹೇಳೋದಿಲ್ಲ. ಸೊ ಇಟ್ ವಿಲ್ ಬಿ ದೇರ್, ಇಟ್ಸ್ ನಾಟ್ ದೇರ್, ಇಟ್ಸ್ ಡಿಪೆಂಡ್ಸ್ ಆನ್ ಹೇಗಿರುತ್ತೆ ಲಕ್ಕು. ಸಮ್ಟೈಮ್ಸ್ ಯು ಪೀಪಲ್ ಮೇ ಗೋ ಥ್ರೂ ಇಟ್, ಸಮ್ಟೈಮ್ ಇಟ್ಸ್ ನಾಟ್ ಆ ಥರ. ಸೊ ನೀನು ಲೈಫಲ್ಲಿ ರೀಸೆಂಟ್ ಆಗಿ ಯಾರು ತುಂಬಾ ನಂಬಿಟ್ಟು ಮೋಸ ಹೋಗಿದ್ದಿದ್ಯಾ? ವರ್ಕಲ್ಲಿ ಯೂಶ್ವಲಿ ಆಗಿದೆ. ಫ್ರೆಂಡ್ಸ್ಗಳೆಲ್ಲ ತುಂಬ ಓಲ್ಡ್ ಫ್ರೆಂಡ್ಸ್ಗಳೇ, ನಾನು ಜಾಸ್ತಿ ಯಾರು ಅಂತ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳಲ್ಲ. ಆ್ಯಂಡ್ ಯಾವಾಗ ಫ್ರೆಂಡ್ಶಿಪ್ಪಲ್ಲಿ ಅಮೌಂಟ್ ಅನ್ನೋದು ಇನ್ವಾಲ್ವ್ ಆಗುತ್ತೆ, ಹಣ ಅನ್ನೋದು ಇನ್ವಾಲ್ವ್ ಆಗುತ್ತೆ, ಆವಾಗ ತುಂಬ ಬೇಗ ಏನಂತಾರೆ ಕಟ್ ಆಗೋದು, ತುಂಬ ಬ್ಯಾಕ್ ಫೈರ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಬಟ್ ವರ್ಕಲ್ಲಿ ತುಂಬ ಬ್ಯಾಕ್ ಫೈರ್ ಆಗಿದೆ. ಸ್ವಲ್ಪ ಜನ ದುಡ್ಡು ಇಸ್ಕೊಂಡು ಕೆಲಸ ಮಾಡದೇ ಇರೋದು. ನಾನಂದರೆ ತುಂಬ ವರ್ಕಾಲಿಕ್ ಅಲ್ಲ, ನಂದೇನಂತ ಹೇಳಿದ್ರೆ ಅದೇ ಥರ ವರ್ಕ್ ಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಕೆಲವೊಂದು ಸಲ ಕೆಲವೊಬ್ರಿಗೆ ಅದಾಗಲ್ಲ, ಸಾಧ್ಯ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಟ್ ಹ್ಯಾಪನ್ಸ್, ಲೈಫ್ ಅನ್ನೋದು. ವಿ ಶುಡ್ ಬಿ ರೆಡಿ. ಏನಂತಾರೆ ಅಪ್ ಆ್ಯಂಡ್ ಡೌನ್ ತೊಗೊಳೋದಕ್ಕೆ ರೆಡಿ ಇರಬೇಕು. ದಟ್ಸ್ ಆಗಬೇಕು. ಆ್ಯಂಡ್ ತುಂಬ ಡೇರಿಂಗ್ ಇರಬೇಕು, ಆಯ್ತಾ? ಟ್ರಸ್ಟ್ ಮೀ ಹೇಳ್ತೀನಿ, ನೀವು ಡೇರಿಂಗ್ ಆಗಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಲೈಫಲ್ಲಿ. ಸೊ ಆ ಮೈಂಡ್ ಸೆಟ್ ಇರಬೇಕು. ಕಂಫರ್ಟ್ ಝೋನಲ್ಲಿ ಇದ್ದರೆ ನಿಜವಾಗ್ಲೂ ಏನು ಸಾಧಿಸೋಕ್ಕಾಗಲ್ಲ, ಮನೇಲೇ ಕೂತ್ಕೋಬೇಕಾಗುತ್ತೆ, ಸಿಂಪಲ್. ಸೊ ಆ್ಯಕ್ಟಿಂಗ್ ಅಷ್ಟೇನಾ, ಡೈರೆಕ್ಷನ್ ಟೀಮಿಗೂ ಬರೋಕ್ಕೆ ಇಂಟ್ರೆಸ್ಟ್ ಇದೆ? ಡೈರೆಕ್ಷನ್ ಏನಿಲ್ಲ, ಪ್ರೊಡಕ್ಷನು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಈಗ ಒಂದು 2-3 ಹೋಟೆಲ್ಸ್ ಎಲ್ಲ ಆಗಿದ್ಮೇಲೆ ಎಲ್ಲರೂ ಕೂಡ ಕಾಲ್ ಮಾಡಿದ್ರೆ ಮೇಡಮ್ ಪ್ರೊಡ್ಯೂಸ್ ಮಾಡ್ತೀರಾ, ನೀವೇ ಪ್ರೊಡ್ಯೂಸ್ ಮಾಡ್ತೀರಾ? ಪ್ರೊಡಕ್ಷನ್ಗೆ ಹೇಳಿದ್ರೆ ಸೀರಿಯಸ್ಲಿ ಐ ಲವ್ ಟು. ಕ್ವಶನ್ಸ್ಗಳು ಜಾಸ್ತಿ ಬರುತ್ತೆ ನನಗೆ, ಮೇಡಮ್ ಪ್ರೊಡಕ್ಷನ್ ಮಾಡ್ತೀರಾ, ನೀವೇ ಹೀರೋಯಿನ್ ಅಂತ. ಟ್ರಸ್ಟ್ ಮೀ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಪ್ರೊಡಕ್ಷನ್ ಮಾಡೋಷ್ಟು. ನನಗೆ ಇರೋದೇ ಸ್ವಲ್ಪ, ಅದು ತುಂಬ ಕಷ್ಟಪಟ್ಬಿಟ್ಟು ದುಡ್ದಿರೋ ಅಂಥದ್ದು. ಅದನ್ನ ನನಗೆ ಎಲ್ಲಿ ಸಾಧ್ಯ ಇದೆ, ಎಲ್ಲಿ ರಿಟರ್ನ್ಸ್ ಬರುತ್ತೆ ಅಲ್ಲಿ ಮಾತ್ರ ಆಗ್ತೀನಿ. ಪ್ರೊಡಕ್ಷನ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಮೇ ಬಿ ಅಂತ ಏನಾದ್ರು ರೀಚ್ ಆದರೆ ಟ್ರಸ್ಟ್ ಮೀ ಪ್ರೊಡಕ್ಷನ್ ಮಾಡ್ತೀನಿ. ಯಾಕಂದರೆ ಸಿನಿಮಾ ಅನ್ನೋದು ನನಗೆ ಒಲವು, ಅದ್ರ ಮೇಲೆ ಪ್ರೀತಿ ಜಾಸ್ತಿ. ಸೊ ಆ ಇಂಡಸ್ಟ್ರಿ ಬಿಟ್ಟು ಹೋಗೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ.